ಕೇಶಕರ್ತನಾಲಯ ಬಾಹ್ಯ ಸೌಂದರ್ಯ ವೃದ್ಧಿಸೋ ಕಾರ್ಯಾಲಯ. ಹದಿವಯಸ್ಸಿನವರಿಗಿದು ಸೌಂದರ್ಯ ಶಾಲೆ. ಇಳಿವಯಸ್ಸಿನವರಿಗೆ ವಾಸಿ ಮಾಡುವುದು ಜಾಡ್ಯತೆ ಎಂಬ ಕಾಯಿಲೆ. ಶ್ರಮಜೀವಿಗಳಿಗಿದು ಧನಧಾನ್ಯ ನೀಡುವ ಅಕ್ಷಯ ಪಾತ್ರೆ. ಸಾರ್ವಜನಿಕರಿಗಿದು ವಿಶ್ರಾಂತಿ ಧಾಮ. ಇಲ್ಲೇ ಆಗುವುದು ಹೊಸ ಹೊಸ ವಿಷಯಗಳ ಉಗಮ. ಇದು ಬಂಡವಾಳವಿಲ್ಲದ ಉದ್ಯಮ. ಇದ ನಂಬಿದರೆ ಯಾರ ಹಂಗಿಲ್ಲರೆ ನಡೆಯುವುದು ಜೀವನ ಸುಗಮ. ನಮ್ಮದು ಜಾತ್ಯತೀತ ನಾಡು, ಸರ್ವರ್ಮ ಸಮನ್ವಯಗಳ ಬೀಡು. ಅವನೇನು ಮಹ ಎಂದು ಕೀಳಾಗಿ ಕಾಣಬೇರೇಲೋ ಮೂಜನ್. ಇದು ಹೊಟ್ಟೆಪಾಡಿಗಾಗಿ ಕಲಿತ ಕಲೆ, ನಿಮಗನ್ನೂ ಗೊತ್ತಿಲ್ಲ ಇದರ ಬೆಲೆ. ನಾವಿಲ್ಲದಿದ್ದರೆ ಹೆಗಲೇರುತ್ತಿತ್ತು ಕಾಯಿಲೆಗಳ ಸರಮಾಲೆ. ಇದು ಕತ್ತಿಯ ಮೇಲಿನ ನಡಿಗೆ, ಸ್ವಲ್ಪ ಯಾಮಾರಿದರೂ ನಿಮ್ಮ ರಕ್ತ ಚಿಮ್ಮುವುದು ನಮ್ಮ ಅಡಿಗೆ. ಇನ್ನಾದರೂ ಬಿಡಿ ಪರರನ್ನು ನಿಂದಿಸುವ ಕೀಳರಿಮೆ. ಬೆಳೆಸಿಕೊಳ್ಳಿ ಯಾರು ಯಾರಿಗೂ ಕಡಿಮೆ ಬೇಲ ಎಂಬೋ ಹಿರಿಮೆ. ಇದು ಬದುಕಿನ ಬಂಡಿ ಸಾಗಿಸುವುದಕ್ಕಾಗಿ ಹಿಡಿದ ದುಡಿಮೆ. ಸ್ವಾಭಿಮಾನದ ಜೀವನ ನಡೆಸುವುದರಲ್ಲಿ ನಾವಿಲ್ಲ ಯಾರಿಗೇನೂ ಕಡಿಮೆ. ಆದಿಕಾಲದಿಂದಲೂ ಒಲಿದು ಬಂದಿದೆ ಈ ಕಲೆ. ಇದರಲ್ಲಿಯೇ ಬೆಲ್ಲಗಾಗಿ ಹೋದವು ತಾತ ಮುತ್ತಾತಂದಿರ ತಲೆ. ಅವರಿಂದಲೇ ಸಿಕ್ಕಿಹುದು ನಮಗಿಲ್ಲಿ ನೆಲೆ. ವ್ಯಂಗ್ಯ ಮಾಡಿ ನಗುವವರಿಗೇನು ಗೊತ್ತಿಗರ ಬೆಲೆ. ಕೆಲ ಜನ ಬದುಕಲೆಂದು ಮಾಡುತ್ತಿಹರು ಕೊಲೆ ಸುಲಿಗೆ. ನಿಷ್ಠೆಯಿಂದ ದುಡಿದರೆ ನಾವು ನಮ್ಮ ಪಾಡಿಗೆ. ಕೊನೆಯೇ ಇಲ್ಲವಲ್ಲ ನಿಮ್ಮ ಅವಹೇಳನದ ಮಾತಿಗೆ. ನಿಮ್ಮ ಮಾತುಗಳಿಗೆ ಕಿವಿಗೊಟ್ಟರೆ ಜೀವನವಾಗುವುದು ಕಬ್ಬಿಂದ ಕಳೆರೆ. ನಾಯಿ ಬೊಗಳಿದರೆ ಬೇಲ್ಬಲೋಕ ಹಾಳಾಗುವುದೇ. ನಿಂದಕರಿರಬೇಕು ಹಿಂದ ಹಂತೆಯಾಂಗ ಎಂದು ಶರಣರು ಹೇಳಲಿಲ್ಲವೇ. ಸಾಹಿತ್ಯ ರಚನೆ ಸುರೇಶ ಬಳಗಾನೂರು.